ಬೇಡ ಇದು ಹೀಗೆ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲೇ ಮಾತಾಡ್ತಾ ಅಂದ್ಬಿಟ್ಟು ಇದೇ ಥರ ಬಂದಿದ್ವಿ. ಕೆ ಪಿ ಎಸ್ ಸಿಯಿಂದ ಕ್ಲಿಯರ್ ಕೊಡ್ಬೇಕು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಹಿಂಗೆ ಮಾಡೋಣ ಈ ಥರ ಇದೆ ನಮಗೆ ಸುಮ್ಮನೆ ನಾವು ಓದ್ತಾನೆ ಇದು ಏಜ್ಗಳಾಗಿದ್ದಾವೆ, ನಾವು ಡೆಫಿನೆಟಾಗಿ ಬೇಡ ಇಸ್ತಾವ ಅಂದ್ಬಿಟ್ಟು ಇವ್ರಿಗೆ ಹೇಳಿದ್ವಿ. ಸರ್ ಇಲ್ಲೇ ಅವರು ಒಂದು ಸಭೆ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಮಾತುಕತೆ ಮಾಡಿ ಸುಮಾರು ಒಂದು 10 ವೀಡಿಯೋ ಮಾಡಿದ್ವಿ. ಆ ವೀಡಿಯೋದಲ್ಲಿ 2-3 ವೀಡಿಯೋ ಹಾಕಿ ಅವರು ಟ್ಯಾಗ್ ಮಾಡಿ ಪಬ್ಲಿಷ್ ಇದು ಮಾಡಿದ್ರು ಅವ್ರ ಚಾನಲ್ನಲ್ಲಿ ಹಾಕಿ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳಿಂದ ನಾವು ನಮ್ಮದೇ ಡಿಪಾರ್ಟ್ಮೆಂಟ್ ಆಗಿರೋದಿಲ್ಲ ಅಗ್ರಿಕಲ್ಚರು, ಕಂಟಿನ್ಯೂಸ್ ಆಗಿ ಸರ್ ಅದನ್ನು ಲಾಸ್ಟಲ್ಲಿ ಸರ್ ಬಂದೆ ಏನಂತಂದ್ರೆ ಅವರು ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ. ಯಾವಾಗ ಅವ್ರು ಕರೀತಾರಲ್ಲ ಯಾವಾಗಲೂ ಅವರೇ ಬರ್ತಾರೆ, ಅವರೇ ಮಾಡ್ತಾರೆ ಕೇಳೋಕ್ಕಾಗಲ್ಲ. ಯಾಕಂತಂದರೆ ಈಗ ಸ್ಟೂಡೆಂಟ್ಸ್ ಇದ್ದರೆ ಅವರು ಒಂದು ಮುಂದೆ ಇಟ್ಕೊಂಡು ಒಂದು ಕೋರ್ಸ್ ತೋರಿಸಿದ್ರೆ ಅವರು ಏನಾದ್ರು ಮಾಡ್ತಿರ್ತಾರೆ. ಅವ್ರೇನು ಒಂದು ಇಟ್ಕೊಂಡು ಮುಂದೆ ಮಾತಾಡಬೇಕು ಡಿಸ್ಕಸ್ ಆಗಿ ಯಾರು ಅಫಿಷಿಯಲ್ಸ್ ಇದೆ ಅವರೆಲ್ಲ ಮಾತಾಡಬೇಕು ಅದೆಲ್ಲ ಅದು ತುಂಬ ವರ್ಕ್ ಆಗುತ್ತೆ. ನಾವೇನು ಮಾಡ್ತೀವಿ ಕಂಟಿನ್ಯೂಸ್ ಆಗಿ ದಿನ ಮೆಸೇಜ್ ಮಾಡೋದು, ದಿನ ಫೋನ್ ಮಾಡೋದು, ಇವ್ರಿಗೆ ಟ್ಯಾಗ್ ಮಾಡಿಸೋದು, ಇವ್ರ ಹತ್ರ ಇವರು ಒಂದು ಚಾನಲಲ್ಲಿ ಒಂದು ವೀಡಿಯೋಸ್ ರಿಲೀಸ್ ಮಾಡೋದು, ಮತ್ತು ಅವರು ಟ್ವಿಟರ್ಗೆ ಟ್ವೀಟ್ ಮಾಡ್ತಿದ್ರು ಮತ್ತು ವೀಡಿಯೋ ಮಾಡ್ತಿದ್ರು. ನಾವು ಕೇಳ್ತಾರೆ ನಾವು ಕಂಟಿನ್ಯೂಸ್ ಆಗಿ ಫೋನು ಮೆಸೇಜ್ ಅಂತ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನಂತೂ ವಾರದಲ್ಲಿ 2 ಸಲ ಹೋಗ್ಬೇಕು. ಬೇಕೇ ಬೇಕು ನಾವು, ಇಲ್ಲಾಂದರೆ ನಾವು ನೇರವಾಗಿ ಕರಪ್ಷನ್ ಮಾಡೋದು ನಮ್ಮದು ಏಜಾಗಿದೆಯಲ್ಲ ಎಕ್ಸ್ಪೋಸ್ ಮಾಡ್ತೀವಿ. ಅದು ಏನಾಗುತ್ತೆ ಅಂದರೆ ನಿಮ್ಮ ಮಾನವರಿಗೆ ಚೂರು ಉತ್ಸವ ಅಂತೇಳಿ ಮಿನಿಸ್ಟ್ರಿ ನೇರವಾಗಿ ಆಗ್ತದೆ. ನಾವು ನಮ್ಗೆ ಏಜಾಗಿದೆ, ಇನ್ನೇನು FIR ಹಾಕಿದ್ರು ಅಷ್ಟೇ ಏನು ನಮ್ಗೆ ಬೇಕೇ ಆಗಿಲ್ಲ. ಒಂದು ಉದ್ಯೋಗ ಸಿಗಬೇಕು, ಇಲ್ಲ ನೀವು ಮಾನ ಮನೆಗೆ ಹೋಗ್ಬೇಕಷ್ಟೇ. ಬೇರೆ ಥರ ನಾವಂತ ಹಂಗೆ ಅನ್ಕೊಂಡಿಲ್ಲ. KS ಹೋಗ್ತಾರೆ ಜನರಿಗೆ ಯಾವನು ಬರ್ತಾರೋ ಅವ್ನು ಕೇಳ್ತಾರೋ ಅದು ಕೆಲಸ ಅದು ಯಾರು ಸರಿಯಾಗಿ ಮಾಡ್ತಾರೋ ಗೊತ್ತಾಗಲ್ಲ. ನಮ್ಮಲ್ಲಿ ಒಂದು ಇದಿತ್ತು, ನಾವು ಸ್ಟೂಡೆಂಟ್ಸು ಒಂದು ಸ್ಪೆಷಲ್ ಡಿಗ್ರಿ ಆಗಿರೋದ್ರಿಂದ ನಾವು ಯಾರು ಮಾಡ್ತಾರೆ ಯಾರು ಮಾಡಲ್ಲ ನಾವು ಬಿಟ್ಟು ಅದು ಗೊತ್ತಿತ್ತು, ನಮ್ಮೊಂದು ಐಡಿಯಾ ಇತ್ತು. ಹಂಗಾಗಿ ನಾವು ದಿನ ಟಾರ್ಚರ್ ಕೊಡೋಕೆ ನಮ್ಗೆ ತುಂಬ ಸುಲಭ ಆಗುತ್ತೆ. ಯಾಕಂದರೆ ಇವರೇ ಸೆಕ್ರೆಟರಿ ಅಗ್ರಿಕಲ್ಚರ್, ಇವರೇ ಮಿನಿಸ್ಟ್ರು, ಇವರೇ ಕೇಸ್ ಬರ್ತಾರೆ, ಇವರೇ ಡಿಪಾರ್ಟ್ಮೆಂಟ್ ಬರ್ತಾರೆ. ಹಂಗಿತ್ತು ಇದ್ದಾಗ ಸರ್ನ ಫಾಲೋ ಮಾಡಿ ಕೊನೆಗೆ ಹಿಂಗೆ ಅದು ಪ್ರೆಷರ್ ಬಿಲ್ಡಾಗಿ ಸ್ಟೂಡೆಂಟ್ಸಿಂದ ಲಾಸ್ಟ್ಗೆ ಒಂದು ಮಾತುಕತೆ ಬರ್ತದೆ. ಸೆಕ್ರೆಟರಿ ಅಗ್ರಿಕಲ್ಚರ್ ಸೆಕ್ರೆಟರಿ ಕಮಿಷನರು ಮಿನಿಸ್ಟ್ರು ಎಲ್ಲದೂ ಪ್ರೆಷರ್ ಆಗಿ ಲಾಸ್ಟ್ಗೆ ನೋಡಿ ಈ ಹಿಂದೆ ಎಷ್ಟೋ ರಿಕ್ವೆಸ್ಟ್ಗಳು KPS ಇಂದ ಕೊಡ್ಬೇಕಂತಂದಾಗ ಆಗಿಲ್ಲ, ಸುಮಾರು ಆಗಿಲ್ಲ. ಅದು ಯಾವ ಆಗೇ ಇಲ್ಲ ಇವಾಗ ಸುಮಾರು ಆಗಿದೆ. ಈ ರೀಸೆಂಟಾಗಿ ತೊಗೊಂಡ್ರೆ KPS ಕರಪ್ಷನ್ ಆಗೋದ್ರಿಂದ ಯಾವುದು KPS ಕೊಟ್ಟಿರೋದು ಆ ಭ್ರಷ್ಟರಿಂದ KE ಕೊಡ್ಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ. ಇವಾಗಲೂ ಹುಡುಗರಿಗೆ ಶಾಕಿಂಗು ಏನಿದು ಹಿಂಗಾಯ್ತು ಹಿಂಗೆ ಕೊಟ್ಬಿಟ್ಟು ಅಂತ. ಸೊ ಹಂಗಾಗಿ ಅದು ಕೊನೆಗೆ ಟಾರ್ಚರ್ ಕೊಟ್ಟು ಲಾಸ್ಟ್ಗೆ ಅದು KPS ಇಂದ KEಗೆ ಅವರೇ ಮಿನಿಸ್ಟ್ರು ಕೊನೆ ಮೂಮೆಂಟಲ್ಲಿ ಸರ್ನ ಕರೆಸ್ತೀವಿ. ಅವರು ಬರ್ತಾರೆ. ಅವರು ಒಂದು ನಮ್ಮ ಸ್ಟೂಡೆಂಟ್ಸ್ ಒಂದು 30 ಜನ ಹೋಗ್ತೀವಿ. ಅವರು ಮಿನಿಸ್ಟ್ರು ಕ್ವಾರ್ಟರ್ ಅಂತ ನಮ್ಮ ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ ಅವ್ರು ಬಂದಾಗ ಇವರು ಬಂದು ತುಂಬ ಎಫೆಕ್ಟಿವ್ ಆಗಿ ಮಾತಾಡ್ತಾರೆ. ಅದು ಸಿಕ್ಕಾಪಟ್ಟೆ ಬೋನಸ್ ಅದೇನೇ ಮಾಡಿರ್ಬೋದು ಸ್ಟೂಡೆಂಟ್ಸ್ ಎಲ್ಲ. ಬಟ್ ಅವ್ರು ಅವತ್ತು ಬಂದಾಗ ಮಾತಾಡಿದಾಗ ಏನೋ ಒಂದು ಸಂಘಟನೆ ಬಂದಾಗ ಒಂದು ಪ್ರೆಷರ್ ಇದ್ದೇ ಇರ್ತದೆ. ಸಂಘಟನೆ ಬಂದಾಗ ಸುಮ್ಮನೆ ನಾವು ಸ್ಟೂಡೆಂಟ್ಸ್ ಮಾಡೋದಕ್ಕಿಂತ ನಮಗೂ ಅವತ್ತು ಹೋದಾಗ ಏನು ಮಾಡ್ಕೊಳ್ಳೋ ಅಂತಿತ್ತು. ಆದರೂ ಸಂಘಟನೆ ಇದೆ, ಅವ್ರಿಗೆ ಹೇಳಿದ್ರೆ ಅದು ಅವ್ರು ಮಾತಾಡೋದೇ ಬೇರೆ ಅಂತ ಅಂದ್ಬಿಟ್ಟು ನಾವು ಅವ್ರು ಕರೆಸ್ದಾಗ ಅವರು ಒಂದು ಕಮ್ಯುನಿಕೇಷನ್ ಅನ್ನೋದು ಇರ್ತದಲ್ವ, ಅದು ಎಷ್ಟೇ ಆದರೂ ಸ್ಟೂಡೆಂಟ್ಸು ಇವಾಗ ಅವ್ರು ಮಾತಾಡೋದೇ ಬೇರೆ ಆಗುತ್ತೆ. ಸೊ ಹಂಗಾಗಿ ಕಳಿಸಿ ಅದಾದಮೇಲೆ ಒಂದು ವಾರಕ್ಕೆ ಅದು KPS ಅವರೇ ಮಿನಿಸ್ಟ್ರೇ ಎಲ್ಲ ಅಫಿಷಿಯಲ್ ಆಗಿ KE ಕೊಟ್ಟು ಅವರೇ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟನ್ನು ಶೇರ್ ಮಾಡ್ತಾರೆ, ಅಷ್ಟೇ ಆಗಿದೆ. ಸೊ ಹಂಗಾಗಿ ಇವರು ಇಲ್ಲೇ ಆಗಿರೋದ್ರಿಂದ ಅವತ್ತು ನಾನು ಇವತ್ತು ಬಂದಿರೋ ಉದ್ದೇಶ ಇಲ್ಲಿ ಯಾರು ಅಗ್ರಿಕಲ್ಚರ್ ಬಂದಿಲ್ಲ ಅಂತ ಯಾರು ಬಂದಿಲ್ಲ. ಅವ್ರು ಒಂದು ಮಾತು ಕೊಟ್ಟಿದ್ವಿ, ಅವರು ಇಲ್ಲೇ ಅವ್ರ ನೇತೃತ್ವದಲ್ಲಿ ಮಾಡಿದ್ರು. ಇವಾಗ ಅದರಿಂದ ನಾನೇ ಎಲ್ಲ ಕಡೆ ಹಿಂಗೆಲ್ಲ 2 ವರ್ಷದಿಂದ ಓಡಾಡ್ತೀನಿ, ನೋಟಿಫಿಕೇಶನಿಂದ ನಾನೇ ಓಡಾಡ್ತಾರೆ. ಅದೇ ಈಗ ಅವರು ಇವತ್ತು ಬರೋಲ್ಲ, ಏನು ನನ್ನ ಕೆಲಸ ಬೇಕು ನಾನು ಬಂದಿದ್ದೀನಿ ಅಷ್ಟೇ. ಅವರು ಇವರು ಅವೆಲ್ಲ ಸಾಕಾಗ್ಬಿಡ್ತಾರೆ. ಈಗ ನನಗೆ ಉದ್ಯೋಗ ಬೇಕಷ್ಟೇ. ನನಗೆ ಉದ್ಯೋಗ ಬೇಕು, ನಮ್ಗೆ ಬಂದಿದ್ದೀನಿ. ಎಲ್ಲ ನಾವು ಸ್ಟೂಡೆಂಟ್ಸ್ ಎಲ್ಲ ಒಂದೇ, ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಅಷ್ಟೇ. ಸೊ ಹಂಗಾಗಿ ಇವತ್ತು ಅವರು ಅವತ್ತು ಮಾಡಿದ್ರು, ಬಂದಿದ್ದು ಇವತ್ತು ಅವ್ರು ಹೇಳಿದ್ವಿ. ಅವ್ರಿಗೂ ನಾವು ಇನ್ನೂ ಏನು ಅವರೆಲ್ಲ ಅವರು ತುಂಬ ಕಾಂಟ್ರಿಬ್ಯೂಷನ್ ಇದೆ, ಅವ್ರಿಗೆ ನಾವು ಸನ್ಮಾನ ಮಾಡಿದ್ರು. ಅದು ಏನಾದರೂ ಸ್ಟೂಡೆಂಟ್ಸ್ ನಾವು ಅದು ಇನ್ನೂ ನೋಟಿಫಿಕೇಶನ್ ಆಗಲಿ ಒಂದು ಖುಷಿನ ನಾವು ಮಾಡೋಣ, ಇವಾಗ ಏನು ಬೇಡ ಅಂತಂದ್ರೆ ಅದಕ್ಕೆ ಸುಮ್ಮನೆ ಆಯಿತು. ಇದು ಮಾಡಬೇಕು, ಮಿನಿಸ್ಟ್ರು ಒಂದು ಇದು ಮಾಡಬೇಕು, ಅವ್ರಿಗೆಲ್ಲ ಹೇಳಿ ಇದು ಮಾಡಬೇಕು. ಸೊ ಹಂಗಾಗಿ ಇವಾಗ ಏನಂತಂದರೆ ESI ಪೋಸ್ಟ್ ಅದು ತುಂಬ ಸ್ಟ್ರಾಂಗ್ ಒಳ್ಳೆ ಪೋಸ್ಟ್ ಇದೆ. KPS ಹೋದರೆ ಅವ್ರು ಗೊತ್ತಲ್ಲ, ನಾವಂತೂ ಇವಾಗ ಅವನು UPSC ಹೋಗ್ತಿದ್ವಿ. ಇವಾಗ ಏನಂತಂದರೆ ಆ ಥರ ಪೋಸ್ಟ್ KPS ಹೋಗಿದೆ ಅಂತಂದರೆ ಯಾವುದೇ ಭರವಸೆಗಳಿಂದ ನಾಲ್ಕು ಓದಕ್ಕೋಲ್ಲ. ಯಾಕೆಂದರೆ ನಮ್ಮ ಏಜ್ಗೆ ಹೋಗ್ತಾರೆ, ನಾನು ಇನ್ನೂ 22-23 ವರ್ಷ ಮಾಡಲ್ಲ, ಸಿಕ್ಕಾಪಟ್ಟೆ ಏಜಾಗಿದೆ. ನಾವು ರಿಸ್ಕ್ ತಗೊಂಡು
ಕೆ ಪಿ ಎಸ್ ಸಿಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕುತ್ಕೊಂಡು ಓದೋಕ್ಕೆ ಆ ಪೇಷನ್ಸ್ ಇಲ್ಲ, ಅಷ್ಟು ನಂಬಿಕೆ ಅಂತ ನನಗೆ ಇದೆ. ESI ಹಾಕ್ಕೊಂಡು KS ನಮ್ಮದು ಫೀಲಿಂಗ್ಸ್ ಆಗಿದ್ದೀನಿ. ನಾನು ಸುಮ್ಮನೆ ಕಾಟಾಚಾರಗಳು ಮಾಡಿದ್ದೆ. ನಮ್ಗೆ ಅವಾಗ ನಮ್ಮದು ಅಗ್ರಿಕಲ್ಚರ್ ರಿಕ್ರೂಟ್ಮೆಂಟು ಸೈಡ್ ಆಗ್ತಿತ್ತು. ಇವರು ಬೇಡ ರಿಸ್ಕು ಇದಾದ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಓದಿಲ್ಲ. ನಾನು UPSC ಕ್ಯಾಂಡಿಡೇಟ್, ನಾನು ಚೆನ್ನಾಗಿ ಓದಿದ್ದೆ. ಬಟ್ ಎಲ್ಲ ಕಾನ್ಫಿಡೆನ್ಸ್ ಇದ್ರೂ KS ಮೇನ್ಸ್ಗೆ ನಾನು ಓದಿಲ್ಲ. ಸೊ ಹಾಗಾಗಿ ಇದು KPSC ಏನಾದ್ರು ಓದಿದ್ರೆ ರಿಕ್ರೂಟ್ಮೆಂಟು ಖಂಡಿತ ಯಾವುದೇ ಭರವಸೆಗಳಲ್ಲಿ ಓದಕ್ಕೆ ಎಲ್ಲಿ ಅಲ್ಲಿ ನಾನು ಸುಮಾರು ಸಲ ಹೋಗಿ KPSC ಒಳಗಡೆ ಹೇಳೋದು ಹೆಂಗೆ ಹೇಳ್ತಾರೆ ಅಂತ ನನಗೆ ಎಷ್ಟು ಚೆನ್ನಾಗಿ ಮೈ ವಾಶ್ ಮಾಡ್ತಾರೆ. ಏನೂ ಇಲ್ಲಪ್ಪ ಹೊರಗಡೆ ಇಲ್ಲಿ ಕಚಾರ ಮಾಡ್ತಾರೆ, ಇಲ್ಲೆಲ್ಲ ಶುದ್ಧವಾಗಿದೆ, ಇಲ್ಲೆಲ್ಲ ಗೊತ್ತಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ. ಬಟ್ ಮಾಡೋದು ಮಾತ್ರ ಕಷ್ಟ ಕೆಲಸ, ಅಷ್ಟು ದೊಡ್ಡ ವ್ಯವಸ್ಥೆ ಇರೋದು. ಸೊ ಹಂಗಾಗಿ ಏನೇ ಕೊಟ್ಟರು KPSCಯಿಂದ ಎಷ್ಟೇ ಪ್ರಾಮಾಣಿಕವಾಗಿ ಎಷ್ಟೇ ಚೆನ್ನಾಗಿ ಓದ್ಬೋದು. ನೋಡಿ, ಒಂದು ಸೀಟಿಗೆ 166 ಮಾರ್ಕ್ಸ್ ಬರ್ತದಂಗೆ ಆಗಿ ನಾವು UPSC ಓದಿರೋ ಫಿಲಿಮ್ಸು ನಾನು ಸುಮಾರು ನಮ್ಮದು ಎಲ್ಲ ಬೇಜಾನ ಅಟೆಂಪ್ಟ್ ಆಗಿದೆ, ಎಲ್ಲ 50% ಮ್ಯಾಕ್ಸಿಮಮ್. ಅದು ಹೆಂಗೆ 160 ತೆಗೆದುಬಿಡ್ತಾರೆ, ಇನ್ನೂ ಸಾಧ್ಯನೇ ಇಲ್ಲ. ಅಲ್ಲ ಯಾವುದು ಕಂಪ್ಯೂಟ್ರು ಯಾವುದು ಇದು ChatGPT ಇದೆ, ಅದಕ್ಕೆ ಹಾಕಿದ್ರು ಬರೋಲ್ಲ ಅಷ್ಟೊಂದು ಮಾರ್ಕ್ಸ್ ಅಂತ ಇದರಲ್ಲಿ ಹೆಂಗೆ 160 ಕೊಟ್ಬಿಡ್ತಾರೆ. ಸೊ ಹಂಗಾಗಿ KPSCಗೆ ಕೊಟ್ಟು ಪಾಸ್ ಆಗ್ತೀವಿ ಅನ್ನೋ ಸುಳ್ಳು. ಸೊ ಹಂಗಾಗಿ ನೀವು ತುಂಬ ರಿಕ್ವೆಸ್ಟ್ ಮಾಡಿ ಆಯತಕುಮಾರ್ ಸರ್ ನೀವು ಇಟ್ಕೊಂಡು ನೀವು ತುಂಬ ವರ್ಕ್ ಮಾಡಬೇಕು. ಬರೀ ಅವ್ರು ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ, ಯಾಕಂದರೆ ಅವ್ರು ಮಾತಾಡ್ಬೋದು ಅಷ್ಟೇ, ಪ್ರೆಷರ್ ಬೇಕಲ್ಲ. ನೀವು ಒತ್ತಡ ಹಾಕ್ಬೇಕು, ನೀವು ಅವ್ರ ಜೊತೆಗಿರ್ಬೇಕು, ಮಾಡಬೇಕು, ಅಷ್ಟೇ ನಮ್ಮದು.